ಹಾಯ್ ಫ್ರೆಂಡ್ಸ್, ಆಸೆ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಇವತ್ತಿನ ಸಂಚಿಕೆ ಇಷ್ಟ ಹೋದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಒಂದು ಹುಡುಗಿ ಬಗ್ಗೆ ಮಾತಾಡ್ತಿರೋದಕ್ಕೆ ತುಂಬ ಕೋಪದಿಂದ ಸೂರ್ಯ ಅವನ್ನ ಹೊಡಿತಾನೆ ದಿನೇಶಿನ. ಇಲ್ಲಿ ದಿನೇಶ್ ರೋಹಿಣಿ ಬಗ್ಗೆ ಮಾತಾಡ್ತಿರೋದು ಸೂರ್ಯನಿಗೆ ಗೊತ್ತಾಗುತ್ತೆ. ಆದರೆ ಸೂರ್ಯ ರೋಹಿಣಿ ಅನ್ನೋದನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಲ್ಲ, ಆದರೆ ಒಂದು ಹುಡುಗಿ ಬಗ್ಗೆ ಅಂತ ಅನ್ಕೋತಾರೆ. ಈ ಕಡೆ ಮೀನಾಗೆ ಅವಮಾನ ಮಾಡಿ ಶಾಂತಿ ಮದುವೆಯಿಂದ ಆಚೆ ಇರೋ ಹಾಗೆ ಮಾಡಿರ್ತಾಳೆ. ಅದನ್ನು ಅರ್ಥ ಸೂರ್ಯ ಮೀನಾಗೆ ನ್ಯಾಯ ಕೊಡ್ಸೋಕ್ಕೆ ಮೀನಣ್ಣ ತಪ್ಪು ಮಾಡಿದ್ರೆ ತಲೆ ತಗ್ಗಿಸ್ಬಾರ್ದು, ಬಾ ಇಲ್ಲಿ ಅಂತ ಕರ್ಕೊಂಡು ಬಂದು ಸೂರ್ಯ ಮೀನನ ಬಗ್ಗೆ ಹೇಳ್ತಾನೆ. ನನ್ನ ಹೆಂಡತಿ ದರಿದ್ರ ಅಂತೆ, ಲತ್ತೆ ಅಂತೆ, ಈ ಥರ ಮಾತಾಡೋಕ್ಕೆ ಎಷ್ಟು ಧೈರ್ಯ ಅಂತ. ಈ ಕಡೆ ಮನೋಜನ್ಗೂ ಕೂಡ ತರಾಟೆ ತಗೋತಾರೆ. ಇಲ್ಲಿ ಮನೋಜ್ ಮತ್ತು ರೋಹಿಣಿ ಬಂಡವಾಳನೂ ಕೂಡ ಇಲ್ಲಿ ಬಿಚ್ಚಿಡ್ತಿದ್ದಾರೆ ಸೂರ್ಯ. ಇವರು ಫ್ರಾಡು, ನನ್ನ ಹೆಂಡತಿ ಅದೃಷ್ಟ, ನನಗೆ ಮಾತ್ರ ಅವಳು ಹೆಜ್ಜೆ ಇಟ್ಟಲ್ಲೆಲ್ಲ ನನಗೆ ಅದೃಷ್ಟ ಸಂತೋಷ ತುಂಬಿದೆ, ಅವಳಿಂದನೇ ಇವತ್ತು ನಾನು ಇಲ್ಲಿರೋದು, ಇಲ್ಲಾಂದರೆ ಜೈಲಲ್ಲಿ ಕಂಬಿ ಅನ್ನಿಸ್ತಿದ್ದೆ ಅಂತ ಹೇಳ್ತಾರೆ. ಇದು ನಿಮಗೆ ಅರ್ಥ ಇಲ್ಲ. ಇಲ್ಲಿ ರೋಹಿಣಿ ಇಬ್ಬರು ದೊಡ್ಡದಾಗಿ ಒಳ್ಳೆಯವರ, ಇವಳು ಇವರಿಬ್ಬರು ದೊಡ್ಡ ಡ್ರಾಮಾಗಳು, ಇವ್ರ ಬಗ್ಗೆ ಏನು ಗೊತ್ತು ನಿಮಗೆ ಅಂತ ಇಲ್ಲಿ ರೋಹಿಣಿ ಮನೋಜನ್ ಬಗ್ಗೆನೂ ಹೇಳ್ತಾ ಇದ್ದಾರೆ ಸೂರ್ಯ. ತುಂಬಾ ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿ ಬಂದಿದೆ ಇವತ್ತಿನ ಸಂಚಿಕೆ. ಇಲ್ಲಿ ರೋಹಿಣಿ ದಿನೇಶ್ ಬಗ್ಗೆ ಸತ್ಯ ಬಿಚ್ಚಿಟ್ಟಾಗ ಮನೋಜ್ ಈ ಮದುವೆಗೆ ಒಪ್ಕೋತಾನ. ರೋಹಿಣಿ ಕಣ್ಣೀರು ಹಾಕುತ್ತಾ ಅಲ್ಲೇ ಕೂತ್ಕೊತಾಳೆ. ಇಲ್ಲಿ ಮನೋಜ್ ರೋಹಿಣಿ ನೋಡಿ ಶಾಕ್ ಆಗ್ತಾರೆ. ಈ ಮದುವೆನೇ ಬೇಡ ಅಂತ ಹಾರ ತೆಗೆದ್ಬಿಟ್ಟು ಮನೋಜ್ ಎದ್ದೋಗ್ತಾರ. ತುಂಬಾ ಕುತೂಹಲಕಾರಿ ಸಂಚಿಕೆ ಆಗಿದೆ. ಇಲ್ಲಿ ಆ ಸೂರ್ಯನ ಮಾತು ಕೇಳಿ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಇವತ್ತಿನ ಸಂಚಿಕೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.